ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿ ಪ್ಲೇನ್ ಬ್ಲೌಸ್ನ ಹೇಗೆ ಸ್ಟಿಚ್ ಮಾಡೋದು, ಸ್ಟೆಪ್ ಟು ಸ್ಟೆಪ್ ಪ್ರತಿಯೊಂದನ್ನು ಕೂಡ ನೋಡಿ. ಈ ರೀತಿ ಇನ್ವಿಸಿಬಲ್ ಆಗಿ ಬೆಲ್ಟ್ ಹೇಗೆ ಅಟ್ಯಾಚ್ ಮಾಡೋದು, ಹಾಗೆಯೇ ಪೈಪಿಂಗ್ನು ಕೂಡ ಹೇಗೆ ಹಾಕೋದು, ಸೈಡ್ ಫಿಟ್ಟಿಂಗ್ ಮಾಡೋದು, ಪೂರ್ತಿ ವಿಡಿಯೋನ ನಾನು ಇದೊಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಈ ರೀತಿ ನಾವು ಪೈಪಿಂಗ್ ಹಾಕಿದ್ರೂ ಕೂಡ ಮೇಲ್ಗಡೆ ಒಂದು ಸ್ವಲ್ಪನೂ ಕೂಡ ಹೊಲಿಗೆ ಕಾಣಿಸ್ಬಾರ್ದು. ಆ ರೀತಿ ಹೇಗೆ ಪೈಪಿಂಗ್ ಮಾಡೋದು, ಬಿಗಿನರ್ಸ್ ಕೂಡ ತುಂಬಾ ಈಸಿಯಾಗಿ ಮಾಡ್ಬೋದಾದಂಥ ಪೈಪಿಂಗ್ನ ನಾನು ಇವತ್ತು ಹೇಳ್ಕೊಟ್ಟಿದ್ದೀನಿ. ಸೊ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಫಸ್ಟ್ ಈ ರೀತಿ ಬೆಲ್ಟ್ ಪಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಟ್ ಪಟ್ಟಿನ ಫಸ್ಟ್ ರೆಡಿ ಮಾಡ್ಕೊಂಡ್ಬಿಡಿ. ಅದಾದ ನಂತರ ಪ್ರತಿಯೊಂದನ್ನು ಕೂಡ ಜಾಯಿಂಟ್ ಮಾಡ್ಕೊಳ್ತಾ ಹೋಗೋದು. ಆಲ್ರೆಡಿ ನಾನು ಇದನ್ನು ಕಟಿಂಗ್ ವಿಡಿಯೋನ ಟೈಲರಿಂಗ್ ಕ್ಲಾಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೆನ್ನೆ ಟೈಲರಿಂಗ್ ಕ್ಲಾಸಲ್ಲಿ. ಸೊ ನೀವು ಕೂಡ ನೋಡಿ, ಫಸ್ಟು ಕಟಿಂಗ್ ಯಾರಿಗೆಲ್ಲ ಬರೋಲ್ಲ ಅವರು. ಅದಾದ ನಂತರ ನೀವು ಇವಾಗ ಸ್ಟಿಚಿಂಗ್ ವಿಡಿಯೋನ ನೋಡ್ಬೋದು ನೋಡಿ. ಬೆಲ್ಟ್ ಪಟ್ಟಿನ ಫಸ್ಟ್ ಈ ರೀತಿ ಎರಡನ್ನೂ ಕೂಡ ಅರೇಂಜ್ ಮಾಡ್ಕೊಳ್ಳಿ. ನಾನು ಲೈನಿಂಗ್ನ ತಗೊಂಡಿದ್ದೀನಿ, ಯಾಕಂತಂದರೆ ನಾನು ಇನ್ವಿಸಿಬಲ್ ಆಗಿ ಬೆಲ್ಟ್ ಸ್ಟಿಚ್ ಮಾಡೋದು ನಿಮಗೆ ಕಾಣಲಿ ಅಂದ್ಬಿಟ್ಟು ಲೈನಿಂಗ್ನ ತಗೊಂಡಿದ್ದೀನಿ. ಸೊ ಎರಡನ್ನೂ ಕೂಡ ಈ ರೀತಿ ನೀಟಾಗಿ ಒಂದು ಆಪೋಸಿಟ್ ಬರಬೇಕು. ಈ ಕಡೆ ಸೈಡ್ ಇರೋದು, ಈ ಕಡೆ ಸೈಡ್ ಇರೋದು. ಈಗ ನೋಡಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಲ್ವ, ಆ ರೀತಿ ಆಪೋಸಿಟ್ ಬರೋ ಥರ ಫಸ್ಟು ಒಂದು ಅರ್ಧ ಇಂಚ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ಇದಾದ ನಂತರ ಈ ರೀತಿ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಮೇಲ್ಗಡೆ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು ನೋಡಿ. ಈ ರೀತಿ ಲೈನಿಂಗ್ ಮೇಲ್ಗಡೆನೇ ಸ್ಟಿಚ್ ಹಾಕ್ಕೊಳ್ಳಿ. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. 20 ನಿಮಿಷದಲ್ಲೆಲ್ಲ ಪ್ಲೇನ್ ಬ್ಲೌಸ್ನ ರೆಡಿ ಮಾಡ್ಬೋದು. ಬಿಗಿನರ್ಸ್ ಕೂಡ ಸ್ಟಿಚ್ ಮಾಡ್ಬೋದು. ಅದಕ್ಕೋಸ್ಕರ ಈ ಮೆಥಡ್ನ ನಾನು ತುಂಬಾ ಈಸಿಯಾಗಿದೆ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಬೆಲ್ಟ್ ಪಟ್ಟಿ ರೆಡಿ ಆಗೋಯ್ತು. ಇದಾದ ನಂತರ ಇವಾಗ ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟಲ್ಲಿ ನಾನು ನಿನ್ನೆ ಕಟಿಂಗ್ ವಿಡಿಯೋದಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಈ ರೀತಿ, ಇಲ್ಲಾಂತಂದರೆ ನೀವು ಸ್ಕೇಲಲ್ಲಿ ಕೂಡ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಅದನ್ನು ಹೀಗೆ 1/4 ಇಂಚಷ್ಟು ಫೋಲ್ಡ್ ಮಾಡಬೇಕು. ನೀವು ಈ ಕಡೆ ಸೈಡ್ ಆದರೂ ಮಾಡಿ, ಇಲ್ಲಾಂತಂದರೆ ಮಾರ್ಕ್ ಮಾಡ್ಕೊಂಡಿರೋ ಸೈಡ್ ಆದರೂ, ನಿಮಗೆ ಮಾರ್ಕ್ ಮಾಡ್ಕೊಂಡಿರೋದು ಈಸಿ ಆಗುತ್ತೆ ಅಂದರೆ ಮಾರ್ಕ್ ಮಾಡ್ಕೊಂಡಿರೋ ಸೈಡ್ ಆದರೂ ಮಾಡ್ಕೊಳ್ಳಿ. ಆವಾಗ ನಿಮಗೆ ಈಸಿ ಆಗುತ್ತೆ ಸ್ಟಿಚಿಂಗ್ ಮಾಡೋದಕ್ಕೆ. ಇದಾದ ನಂತರ ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅಲ್ಲಿಗೆ ಈ ರೀತಿ ಫೋಲ್ಡಿಂಗ್ ಮಾಡಬೇಕು. ನಿಮ್ಮ ಕಡೆ ಏನಾದರೂ ಈ ರೀತಿ ಸ್ಟಿಚಿಂಗ್ ಇಲ್ಲ ಅಂತಂದರೆ ಎಮ್ಮಿಂಗ್ ಕೂಡ ಮಾಡ್ಕೋಬೋದು. ಎಮ್ಮಿಂಗ್ ಮಾಡೋರು ಏನು ಮಾಡಿ ಅಂತಂದರೆ ಮಧ್ಯಕ್ಕೊಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ. ಅದಾದ ನಂತರ ಎಮ್ಮಿಂಗ್ ಮಾಡ್ಕೊಳ್ಳಿ. ಎಮ್ಮಿಂಗ್ ಮಾಡಾದಮೇಲೆ ಆ ಸ್ಟಿಚ್ನ ಬಿಚ್ಚಿಬಿಡಿ. ಸೊ ನಾನಿಲ್ಲಿ ಹೊಲ್ಗೆನೇ ಹಾಕ್ತೀನಿ, ಹಾಗಾಗಿ ಎರ್ಜ್ಗೆನೇ ಹೊಲ್ಗೆನ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ. ಇದಾದ ನಂತರ ಭುಜದ ಮಧ್ಯದಿಂದ ಆಪೋಸಿಟ್ ಸೈಡಲ್ಲಿ ನಾನು ಅದನ್ನು ಮಾರ್ಕ್ ಮಾಡಿದ್ದೀನಿ ಅಲ್ವಾ, 1/4 ಇಂಚಷ್ಟು ನಾವು ಎಲ್ಲಿ ಡೀಪ್ ಬಂದಿರುತ್ತೆ ಅದರಿಂದ ಕೆಳಗಡೆ ಈ ರೀತಿ ಡಾಟ್ನ ಹಿಡಿಬೇಕು ನೋಡಿ. ಹೀಗೆ ಆ ಕಡೆ ಸೈಡಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು ಅದಕ್ಕೆ ಹೇಳಿದ್ದು ಮಾರ್ಕ್ ಮಾಡಿರೋ ಸೈಡ್ ಬೇಕಂದರೆ ಅದೇ ಸೈಡಲ್ಲಿ ಕೂಡ ನೀವು ಸ್ಟಿಚ್ನ ಮಾಡ್ಕೋಬೋದು. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನೋಡಿ ಈಸಿಯಾಗಿ ಬ್ಯಾಕ್ ಪಾರ್ಟ್ ಕೂಡ ಬೇಗನೆ ರೆಡಿ ಆಗೋಯ್ತಲ್ವ. ಇವಾಗ ಸ್ಲೀವ್ಸ್ನ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಸ್ಲೀವ್ಸ್ ರೆಡಿ ಮಾಡಿಕೊಂಡು ಆಮೇಲೆ ಫ್ರಂಟ್ ಯಾಕಂದರೆ ಬೆಲ್ಟ್ ಪಟ್ಟಿ ಪ್ರತಿಯೊಂದು ಅಟ್ಯಾಚ್ ಇರುತ್ತೆ, ಅದಕ್ಕೋಸ್ಕರ ಬೆಲ್ಟ್ ಪಟ್ಟಿನ ಆಮೇಲೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲೂ ಕೂಡ ಅಷ್ಟೇ 1/4 ಇಂಚಷ್ಟು ಈ ರೀತಿ ಫಸ್ಟು ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ರೀತಿ 1/4 ಇಂಚಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇದನ್ನು ಕೂಡ ಅಷ್ಟೇ ಮಾರ್ಕ್ ಮಾಡಿರೋ ಸೈಡು ಸ್ಟಿಚ್ ಮಾಡ್ಕೊಳ್ಳಿ. ಆದರೆ ಎರ್ಜಸ್ಗೇನು ಹೊಲಿಗೆ ಹಾಕೋದು ಬೇಡ, ಮಧ್ಯಕ್ಕೆ ಹೊಲಿಗೆ ಹಾಕ್ಕೊಳ್ಳಿ. ಯಾಕಂತಂದರೆ ಸ್ಲೀವ್ಸ್ ಎಮ್ಮಿಂಗ್ ಮಾಡಬೇಕಲ್ವ, ಅದಕ್ಕೋಸ್ಕರ ಎಮ್ಮಿಂಗ್ ಮಾಡಿ ಆದಮೇಲೆ ನಾವು ಆ ಹೊಲಿಗೆನ ಬಿಚ್ಚಿಬಿಡ್ಬೋದು. ಯಾಕಂದರೆ ಬಿಗಿನರ್ಸ್ಗೆ ಹೊಲಿಗೆ ಹಾಕ್ತಾನೆ ನೀವು ಫೋಲ್ಡಿಂಗ್ ಮಾಡ್ತು ಅಂತಂದರೆ ಸ್ಲೀವ್ಸು ಉದ್ದ ತುಂಡ ಬರೋ ಅಂಥ ಸಾಧ್ಯತೆ ಇರುತ್ತೆ. ಅದಕ್ಕೇನು ಮಾಡಿ ಅಂತಂದರೆ ಒಂದು ಸಲ ಈ ರೀತಿ ಸ್ಟಿಚ್ ಹಾಕ್ಕೊಂಡ್ಬಿಡಿ. ಸೊ ಡಮ್ಮಿ ಸ್ಟಿಚ್ ಹಾಕ್ಕೊಳ್ಳಿ, ಅದನ್ನು ಆಮೇಲೆ ಬಿಚ್ಚಾಕ್ಬಿಡ್ಬೋದು ನೋಡಿ. ರೀತಿ ಇದನ್ನು ಇವಾಗ ನೀಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ಮಧ್ಯಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ಸ್ದು ಶೇಪ್ನು ಕೂಡ ಇವಾಗಲೇ ತಗೊಂಡು ತೋರಿಸ್ತೀನಿ. ಯಾಕಂತಂದರೆ ನಾನು ಕಟಿಂಗಲ್ಲಿ ಸ್ಲೀವ್ಸ್ದು ಶೇಪ್ ತೆಗೆಯೋದನ್ನು ತೋರಿಸಿಲ್ಲ. ಅದಕ್ಕೇನು ಮಾಡಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಏನಾದರೂ ಸ್ವಲ್ಪ ಬಟ್ಟೆ ಇತ್ತು ಅಂತಂದರೆ ಅದನ್ನು ಕಟಿಂಗ್ ಮಾಡಿ ತೆಗೀರಿ. ಸ್ಲೀವ್ಸ್ ಉದ್ದ ಫಸ್ಟು ನೋಡಿಕೊಂಡು ಅದಾದಮೇಲೆ ತೆಗೀರಿ ನೋಡಿ. ಈ ರೀತಿ ಸ್ವಲ್ಪ ಎಕ್ಸ್ಟ್ರಾ ಆ ಕಡೆ ಈ ಕಡೆ ಹೋಗುತ್ತೆ ಅಲ್ವಾ, ಅದಕ್ಕೋಸ್ಕರ ಅದಕ್ಕೆ ಮಧ್ಯಕ್ಕೆ ಈ ರೀತಿ ನಾಚು ಹಾಕ್ಕೊಳ್ಳಿ. ಅರ್ಧ ಇಂಚು ಹಿಂದ್ಗಡೆಗೆ ಎಳ್ಕೊಳ್ಳಿ ಬಟ್ಟೆನ. ನಾವು ಎಲ್ಲಿ ನಾಚು ಹಾಕ್ಕೊಂಡಿರ್ತೀವಿ ಅದರಿಂದ ಹಿಂದಕ್ಕೆ ಎಳ್ಕೊಳ್ಳಿ. ಆವಾಗ ಅಲ್ಲೊಂದು ಶೇಪ್ ಬರುತ್ತೆ. ಆ ಶೇಪ್ ಇರೋದನ್ನು ಕಟ್ ಮಾಡಿದ್ರೆ ನಿಮಗೆ ಫ್ರಂಟ್ ಶೇಪ್ ರೆಡಿ ಆಗುತ್ತೆ. ಇದನ್ನು ನಾನು ಸಪ್ರೇಟ್ ವಿಡಿಯೋ ಕೂಡ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಆವಾಗ ನಿಮಗೆ ಸ್ಲೀವ್ಸ್ದು ಶೇಪ್ ತೆಗೆಯೋದು ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಇವಾಗ ಸ್ಲೀವ್ಸ್ ಕೂಡ ರೆಡಿ ಆಯ್ತಲ್ವ. ಇದಾದ ನಂತರ ನಾವು ಆಲ್ರೆಡಿ ಡಾಟ್ ಪಾಯಿಂಟ್ನ ಕಟಿಂಗ್ ಮಾಡುವಾಗ ಮಾರ್ಕ್ ಮಾಡಿದ್ವಿ.
ಸೊ ಅದಕ್ಕೆ ಹೇಳಿದ್ದು ಫಸ್ಟ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಫಸ್ಟು ಕಟಿಂಗ್ ವಿಡಿಯೋನ ನೋಡಿ, ಅದಾದ ನಂತರ ನೀವು ಸ್ಟಿಚಿಂಗ್ ಟೈಲರಿಂಗ್ ಕ್ಲಾಸ್ 9 ಅನ್ನೋದರಲ್ಲಿ ನಾನು ಸಾದಾ ಬ್ಲೌಸ್ದು ತೋರಿಸಿದ್ದೀನಿ ನೋಡಿ. ಅದರಲ್ಲಿ ನೋಡಾದಮೇಲೆ ಆಮೇಲೆ ಸ್ಟಿಚಿಂಗ್ ವಿಡಿಯೋನ ನೋಡಿ. ನಾವು ಡಾಟ್ ಪ್ಯಾಂಟ್ನ ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿಗೆಲ್ಲ ಈ ರೀತಿ ಡಾಟ್ನ ಇಟ್ಕೊಳ್ಳೋದು ನೋಡಿ, ಕರೆಕ್ಟಾಗಿ ಬರುತ್ತೆ. ಈ ಕಡೆ ಸೈಡ್ದು ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಂಡು ಬಿಡೋಣ. ಆವಾಗ ಎರಡಕ್ಕೂ ಒಟ್ಟಿಗೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ ನೋಡಿ. ಈ ರೀತಿ ಇದನ್ನು ಕೂಡ ಡಾಟ್ ಪ್ಯಾಂಟ್ನ ರೆಡಿ ಮಾಡ್ಕೊಳ್ಳಿ. ಒಂದು 1/4 ಇಂಚಷ್ಟು ಮಾತ್ರ ಹಿಡೀರಿ. ಏನಾದರೂ ಡಾಟ್ ಪಾಯಿಂಟು ಹಿಡಿಯೋದಕ್ಕೆ ಬರಲಿಲ್ಲ ಅಂತಂದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ಸಪ್ರೇಟು ಬೇಕು ಅಂದರೆ ನಿಧಾನಕ್ಕೆ ಹೇಳ್ಕೊಡ್ತೀನಿ. ಸೊ ಸಾದಾ ಬ್ಲೌಸಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಎರಡೂ ಸೈಡ್ ಕೂಡ ರೆಡಿ ಆಯ್ತಲ್ವ. ಇವಾಗ ಇದಕ್ಕೆ ಬೆಲ್ಟ್ ಪಟ್ಟಿನ ಅರೇಂಜ್ ಮಾಡಿ ಫಸ್ಟು ಇಟ್ಕೊಳ್ಳಿ. ಅದಾದ ನಂತರ ಅದೇ ರೀತಿ ಸ್ಟಿಚ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ ನೋಡಿ. ಈ ರೀತಿ ಫ್ರಂಟಲ್ಲೇ ಬರಬೇಕು, ಆ ರೀತಿ ಇಟ್ಕೊಳ್ಳಿ ನೋಡಿ. ಈ ರೀತಿ ಎರಡೂ ಸೈಡ್ ಕೂಡ ಈ ರೀತಿ ನೀಟಾಗಿ ಇಟ್ಕೊಂಡು ಇದನ್ನು ಇವಾಗ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದರ ಮೇಲ್ಗಡೆ ಈ ರೀತಿ ಉಲ್ಟಾ ಇಟ್ಕೊಳ್ಳಿ. ನಾವು ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಅದರ ಮೇಲ್ಗಡೆ ಇಟ್ಕೋಬೇಕು. ಇದನ್ನು ಹತ್ರದಿಂದ ತೋರಿಸ್ತೀನಿ ರೀ ಹೇಗೆ ಅಂತ ನೋಡಿ. ಈ ರೀತಿ ಸ್ಟಿಚ್ ಹಾಕೊಂಡಾದಮೇಲೆ ಫಸ್ಟು ಉದ್ದ ಕರೆಕ್ಟ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಒಂದು 1/4 ಇಂಚಷ್ಟು ಎಕ್ಸ್ಟ್ರಾನೇ ಇರಬೇಕು, ಯಾಕಂತಂದರೆ ಅಲ್ಲಿ ಮೇಲ್ಗಡೆ ಪೈಪಿಂಗೋಸ್ಕರ ಬೇಕಲ್ವ, ಅದಕ್ಕೋಸ್ಕರ. ಇದಾದ ನಂತರ ಇವಾಗ ನೋಡಿ, ಇಲ್ಲಿ ಬೇಕು ಅಂತಂದರೆ ನಿಮ್ಗೆ ಏನಾದ್ರು ಚಿಕ್ಕದು ದೊಡ್ಡದು ಆಯಿತು ಅಂದರೆ ಅಲ್ಲೇ ಇಟ್ಕೋಬೋದು. ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿ ಅದರ ಮೇಲ್ಗಡೆ ಇಟ್ಟು ಅದನ್ನು ತೆಗೆದು ಈ ರೀತಿ ಲೈನಿಂಗ್ ಮೇಲ್ಗಡೆ ಇಡಿ ನೋಡಿ. ಅರ್ಥ ಆಯಿತು ಅಲ್ವಾ? ಸೊ ಇದನ್ನು ಇವಾಗ ಸ್ಟಿಚ್ ಹಾಕೋಬೇಕು. ಡಬಲ್ ಸ್ಟಿಚ್ ಹಾಕೊಳ್ಳಿ. ಇಲ್ಲಿ ಫಸ್ಟು ನಾವು ಸ್ಟಿಚ್ ಆಗುವಾಗ ಒಂದು ಸ್ಟಿಚ್ ಹಾಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನಾವು ಡಬಲ್ ಸ್ಟಿಚ್ ಹಾಕೋಬೇಕು, ಆವಾಗ ಸ್ಟಿಫಾಗಿ ಕೂರುತ್ತೆ ನೋಡಿ. ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇದನ್ನು ಇವಾಗ ಓಪನ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಅಷ್ಟೇ ನಾನು ಸಪ್ರೇಟ್ ವೀಡಿಯೋನೇ ಅಪ್ಲೋಡ್ ಮಾಡಿದ್ದೀನಿ, ಹೇಗೆ ಇನ್ವಿಸಿಬಲ್ ಆಗಿ ರೆಡಿ ಮಾಡೋದು ಅಂತ. ಸೊ ಯಾರಿಗಾದರೂ ಡೌಟ್ಸ್ ಇತ್ತು ಅಂದರೆ ಇನ್ನೊಂದು ಸಲ ಕೇಳಿ, ನಾನು ಇನ್ನೊಂದು ಸಲ ವೀಡಿಯೋ ಮಾಡಿಬೇಕಾದ್ರೆ ಸಪ್ರೇಟು ಅಪ್ಲೋಡ್ನ ಮಾಡ್ತೀನಿ. ಎಕ್ಸ್ಟ್ರಾ ಇರೋವಂಥ ಬಟ್ಟೆನ ಕಟ್ ಮಾಡ್ಕೊಂಡು ಬಿಡಬೇಕು ನೋಡಿ. ಇದಿಷ್ಟು ರೆಡಿ ಆಯಿತು. ಇದನ್ನು ಕೂಡ ಅದೇ ರೀತಿ ಇವಾಗ ರೆಡಿ ಮಾಡ್ಕೊಳ್ಳೋಣ ನೋಡಿ. ನಾನು ಆಲ್ರೆಡಿ ಅರೇಂಜ್ ಮಾಡಿ ಇಟ್ಕೊಂಡಿರೋದನ್ನು ಅದ್ರ ಮೇಲ್ಗಡೆ ಆಪೋಸಿಟ್ ಇಟ್ಟು ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಓಪನ್ ಮಾಡಿಬಿಟ್ಟು ಅದರ ಅಳತೆ ಕರೆಕ್ಟ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾದಮೇಲೆ ಅದನ್ನು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಇಟ್ಟು ಅದನ್ನು ತೆಗೆದು ಲೈನಿಂಗ್ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡು ಇಲ್ಲೂ ಕೂಡ ಅಷ್ಟೇ ಡಬಲ್ ಸ್ಟಿಚ್ ಹಾಕೋತು ಅಂತಂದರೆ, ಸೊ ನೀವು ಕಲಿಯುವಾಗಲೇ ಈ ರೀತಿ ಬೆಲ್ಟ್ ಪಟ್ಟಿನ ಇನ್ವಿಸಿಬಲ್ ಆಗಿ ಕಲ್ತ್ಕೊಳ್ಳಿ. ಸೊ ಯಾಕಂತಂದರೆ ಫಸ್ಟು ನಾರ್ಮಲ್ಲಾಗಿ ಕಲ್ತ್ಕೊಂಡು ಆಮೇಲೆ ಇದು ಅಂದರೆ ಎರಡೂ ಕೂಡ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ಕೊಡುವಾಗಲೇ ಇದೇ ರೀತಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇವಾಗ ಓಪನ್ ಮಾಡ್ಕೋತು ಅಂತಂದರೆ ಇದು ಕೂಡ ರೆಡಿ ಆಯಿತು. ಇವಾಗ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಣ. ಇವಾಗ ನೀಟಾಗಿ ಎರಡನ್ನೂ ಕೂಡ ಇಟ್ಕೊಂಡು ಮತ್ತು ಉಕ್ಸ್ ಪಟ್ಟಿಗೆ ಮತ್ತು ಕಾಜಾ ಪಟ್ಟಿಗೆ ಎಷ್ಟು ಬಟ್ಟೆ ಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ ನೋಡಿ. ಫಸ್ಟು ಕಾಜಾ ಪಟ್ಟಿ ಸೈಡ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು 4 ಇಂಚು ಬಟ್ಟೆನ ತಗೊಳ್ಳಿ. 4 ಇಂಚು ಬಟ್ಟೆ ತಗೊಂಡು ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿದ್ರೆ ಇದು ಕರೆಕ್ಟಾಗಿ ಆಗುತ್ತೆ. ಸೊ ನಾನು ಟೇಪಲ್ಲಿ ಕೂಡ ಅಳತೆ ಮಾಡಿ ತೋರಿಸ್ತೀನಿ ನೋಡಿ. 4 ಇಂಚು ಬಟ್ಟೆನ ತಗೊಳ್ಳಿ, ಅದನ್ನು ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿ. ನಿಮಗೆ ಕಾಜಾ ಬೇಕು ಅಂತಂದರೆ ಮಾಡ್ಕೋಬೋದು, ಇಲ್ಲ ಅಂತಂದರೆ ಈ ರೀತಿ ಸ್ಟಿಚಿಂಗ್ ಕೂಡ ಮಾಡ್ಕೋಬೋದು. ಸೊ ನಾನು ಸಾದಾ ಬ್ಲೌಸ್ಗೆ ಸ್ಟಿಚಿಂಗೇ ಮಾಡ್ತಾಯಿದ್ದೀನಿ, ವರ್ಕ್ ಬ್ಲೌಸ್ಗೆ ಮಾತ್ರ ಕಾಜಾ ಮಾಡ್ತೀನಿ, ಯಾಕಂತಂದರೆ ಅಷ್ಟೊಂದು ಟೈಮ್ ಇಲ್ಲ. ಅದಕ್ಕೋಸ್ಕರ ಇದನ್ನು ಇವಾಗ ನೀಟಾಗಿ ಕಟ್ ಮಾಡಿಕೊಂಡು ಒಳಗಡೆ ಫೋಲ್ಡ್ ಮಾಡಿ ನೋಡಿ. ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಇದಕ್ಕೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಡಬಲ್ ಸ್ಟಿಚ್ ಹಾಕೊಂಡಾದಮೇಲೆ ಇದನ್ನು ಈ ರೀತಿ ಓಪನ್ ಮಾಡಿಕೊಂಡು ನಾವು ಹೊಲಿಗೆ ಹಾಕಿರ್ತೀವಿ ಅಲ್ವಾ, ಅದರಿಂದ ಪಕ್ಕಕ್ಕೆ 1/4 ಇಂಚು ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಫೋಲ್ಡಿಂಗ್ ಮಾಡಿಕೊಂಡು ಮಧ್ಯಕ್ಕೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಎಡ್ಜ್ಗೆ ಸ್ಟಿಚ್ ಹಾಕಬೇಡಿ, ಮಧ್ಯಕ್ಕೆ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ. ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಅದೇ ರೀತಿ. ಇವಾಗ ಕೆಳಗಡೆ ಇರೋದನ್ನು ಒಳಗಡೆ ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಇದಿಷ್ಟು ಆಯಿತು. ಇವಾಗ ಇದನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ಹತ್ರದಿಂದ ತೋರಿಸ್ತೀನಿ. ಅದು ಫಸ್ಟು ಎಲ್ಲೆಲ್ಲಿಗೆ ಅದು ಸ್ಟಿಚ್ ಬರಬೇಕು ಅನ್ನೋದನ್ನು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಅಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನೋಡಿ, ಇಲ್ಲಿ 1/4 ಇಂಚು ಬಿಟ್ಟು ಮಾರ್ಕ್ ಮಾಡ್ಕೋಬೇಕು, ಪೈಪಿಂಗ್ ಬರುತ್ತಲ್ವ, ಅದಕ್ಕೋಸ್ಕರ. ಹೀಗೆ ರೆಡಿ ಮಾಡಿಕೊಂಡು ಇದನ್ನು ಇವಾಗ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ಫಸ್ಟ್ ಈ ರೀತಿ 3 ಸಲ ರಫ್ ಮಾಡಿ ತಿರುಗಿಸಿ, 3 ಸಲ ರಫ್ ಮಾಡಿ ತಿರುಗಿಸಿ, ಹಾಗೆಯೇ ಸ್ಟ್ರೈಟ್ ಬನ್ನಿ.
ಇದನ್ನು ಕೂಡ ಅಷ್ಟೇ ಈ ರೀತಿ ರಫ್ ಮಾಡ್ಕೋಬೇಕು. ಇಲ್ಲಿ ನೀವು ಚಿಕ್ಕ ಮಿಷಿನ್ ಇತ್ತು ಅಂತಂದರೆ ಈ ರೀತಿ ಮೇಲ್ಗಡೆ ಎತ್ಕೊಂಡು ಕೂಡ ಟೆನ್ಷನ್ನ ತಿರುಗಿಸ್ಕೊಳ್ಳಿ. ನಂದು ದೊಡ್ಡ ಮಿಷಿನ್ ಆಗಿರೋದ್ರಿಂದ ಅದು ಕಾಲಲ್ಲೇ ಮೇಲ್ಗಡೆ ಎತ್ಕೊಳ್ಳೋದಕ್ಕೆ ಕೊಟ್ಟಿರ್ತಾರೆ, ಅದಕ್ಕೋಸ್ಕರ ನಿಮ್ದೇನಾದರೂ ಚಿಕ್ಕ ಮಿಷಿನ್ ಇತ್ತು ಅಂತಂದರೆ ಈ ರೀತಿ ಟೆನ್ಷನ್ನ ಮೇಲಕ್ಕೆ ಎತ್ಕೊಂಡು ತಿರುಗಿಸ್ಕೊಳ್ಳಿ. ನೋಡಿ ಈ ರೀತಿ 3 ಸಲ ರಫ್ ಮಾಡಬೇಕು, ಸ್ಟಿಚ್ ಮಾಡ್ಕೋಬೇಕು. ಅದನ್ನು ಈ ರೀತಿ 3 ಸಲ ರಫ್ ಮಾಡಿ ವಿ ಥರ ಬರಬೇಕು. ಅದು ನಾವು ಇಲ್ಲಿ ಸ್ಟಿಚ್ ಮಾಡ್ತಾ ಇರೋದು ಅಂಥದ್ದು ವಿ ಥರ ಬಂತು ಅಂತಂದರೆ ನಿಮಗೆ ಹುಕ್ಸ್ ಹಾಕೋದಕ್ಕೆ ಈಸಿ ಆಗುತ್ತೆ, ಆವಾಗ ಪರ್ಫೆಕ್ಟಾಗಿ ಕೂಡ ಆಗುತ್ತೆ. ಸ್ವಲ್ಪ ಬಟ್ಟೆ ಮಂದೆ ಇರುತ್ತೆ ಅಲ್ವಾ, ಅಲ್ಲಿ ಅದು ಜಾಸ್ತಿ ನುಗ್ಗೋದಿಲ್ಲ, ಅದಕ್ಕೆ ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಂಡು ಮಾಡ್ತಾಯಿದ್ದೀನಿ. ಇದಿಷ್ಟು ಆಯಿತು ಅಂತಂದರೆ ನಿಮಗೆ ಕಾಜಾಪಟ್ಟಿ ಅನ್ನೋದು ರೆಡಿಯಾಗಿ ಹೋಗುತ್ತೆ. ನೋಡಿ ಈ ರೀತಿ. ಸೊ ಇಷ್ಟೇ, ತುಂಬಾ ಈಸಿಯಾಗಿ. ಸುಮಾರು ಜನಕ್ಕೆ ಇದು ಕನ್ಫ್ಯೂಸ್ ಇರುತ್ತೋ ಅಲ್ವಾ, ಅದಕ್ಕೋಸ್ಕರ ನಾನು ಇದನ್ನು ನಿಧಾನಕ್ಕೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇದಾದ ನಂತರ ಇವಾಗ ಉಕ್ಸ್ಪಟ್ಟಿನೂ ಕೂಡ ಅಷ್ಟೇ ಅದೇ ರೀತಿ ಕಟ್ ಮಾಡ್ಕೊಳ್ಬೇಕು. ಉಕ್ಸ್ಪಟ್ಟಿಗೆ ಬಂದು ನಾವು ಬಟ್ಟೆನ 3 ಇಂಚನ್ನ ತಗೊಂಡ್ರೆ ಸಾಕಾಗುತ್ತೆ. ಕಾಜಾಪಟ್ಟಿಗೆ 4 ಇಂಚ್ ತಗೊಂಡಿದ್ವಿ. ಸೊ ಉಕ್ಸ್ಪಟ್ಟಿಗೆ ನಾವು 3 ಇಂಚ್ ತಗೊಂಡ್ರೆ ಸಾಕಾಗುತ್ತೆ. ನೋಡಿ ಉಕ್ಸ್ಪಟ್ಟಿ ಕಡೆ ಅಂತಂದರೆ ಈ ರೀತಿ ಆಪೋಸಿಟ್ ಇಟ್ಕೊಳ್ಳಿ. ಆಪೋಸಿಟ್ ಇಟ್ಕೊಂಡು 3 ಇಂಚು ಬಟ್ಟೆನ ತಗೊಂಡು ಅದನ್ನು ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿ. ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿಕೊಂಡು ಅದನ್ನು ಮೇಲ್ಗಡೆ ಇಡಿ. ನೋಡಿ ಅದು ನಾವು ಸೀದಾ ಇಟ್ಕೊಂಡಿದ್ವಿ, ಇದನ್ನು ಈ ರೀತಿ ಉಲ್ಟಾ ಇಟ್ಕೋಬೇಕು. ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಒಂದು ಸೀದಾ ಬರಬೇಕು, ಒಂದು ಉಲ್ಟಾ ಬರಬೇಕು. ಒಂದು ಅರ್ಧ ಇಂಚ್ ಬಟ್ಟೆನ ಒಳಗಡೆಗೆ ಫೋಲ್ಡ್ ಮಾಡಿ. ಇವಾಗ ಅದಕ್ಕೆ ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಡಬಲ್ ಸ್ಟಿಚ್ ಹಾಕ್ಕೊಂಡು ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡಿ ಅದರ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಅದನ್ನು ಇವಾಗ ಲೈನಿಂಗ್ ಕಡೆ ನಾವು ಇಟ್ಟು ಸ್ಟಿಚ್ ಮಾಡ್ತು ಅಂತಂದರೆ ನಿಮಗೆ ಉಕ್ಸ್ಪಟ್ಟಿ ಕೂಡ ರೆಡಿಯಾಗಿ ಹೋಗುತ್ತೆ. ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡೆ ಅಲ್ವಾ, ಅದನ್ನು ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಸ್ಟಿಚ್ ಹಾಕೋಬೇಕು. ಹೀಗೆ ಸ್ಟಿಚ್ ಹಾಕ್ಕೊಂತು ಅಂತಂದರೆ ಇದು ಕೂಡ ನಿಮಗೆ ರೆಡಿಯಾಗಿ ಹೋಗುತ್ತೆ. ಸೊ ಎರಡೂ ಸೈಡ್ ಕೂಡ ನೋಡಿ ರೆಡಿ ಆಯಿತು. ಸೊ ಇವಾಗ ಫ್ರಂಟು ಬ್ಯಾಕು ಮತ್ತು ಸ್ಲೀವ್ಸು ಪ್ರತಿಯೊಂದು ಕೂಡ ರೆಡಿ ಆಯಿತು. ಇದನ್ನು ಇವಾಗ ಇದ್ರ ಮೇಲ್ಗಡೆ ಇಟ್ಟು ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ನೋಡಿ ಭುಜನ ಇದ್ರ ಮೇಲ್ಗಡೆ ಇಟ್ಟು ಅಟ್ಯಾಚ್ ಮಾಡೋದು. ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಇದನ್ನು ಕೂಡ ಅಷ್ಟೇ ಈ ರೀತಿ ಉಲ್ಟಾ ಇಟ್ಕೊಳ್ಳಿ, ಅದ್ರ ಮೇಲ್ಗಡೆ ಇಟ್ಟು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಇವಾಗ ಇದು ಕೂಡ ರೆಡಿ ಆಯ್ತಲ್ವ. ಇದಾದ ನಂತರ ನೋಡಿ ಎರಡು ಒಂದು ಸಮ ಇಲ್ಲ ಅಲ್ವಾ, ಅದಕ್ಕೋಸ್ಕರ ಏನು ಮಾಡಬೇಕು, ಇವಾಗ ನೀವು 4th ಡಾಟ್ನ ಸ್ಟಿಚ್ ಮಾಡ್ಕೋಬೋದು. ಏನಾದರೂ ಎರಡು ಒಂದು ಸಮ ಇತ್ತು ಅಂತಂದರೆ 4th ಡಾಟ್ ಏನೋ ಅವಶ್ಯಕತೆ ಇರೋದಿಲ್ಲ. ಸೊ ಏನಕ್ಕೆ ಅದು ಉದ್ದ ತುಂಡ ಬರುತ್ತೆ ಅಂತಂದರೆ ನಾವು ಬೆಲ್ಟ್ ಪಟ್ಟಿನ ಸ್ವಲ್ಪ ಎಕ್ಸ್ಟ್ರಾ ತಗೊಂಡಿರ್ತೀವಿ ಅಲ್ವಾ, ಅದಕ್ಕೋಸ್ಕರ ಅದೇನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನಾವಿಲ್ಲಿ ನಾಚ್ ಹಾಕೊಂಡಿದ್ದೀವಿ ಅಲ್ವಾ, ಅದನ್ನು ಈ ರೀತಿ ಉಲ್ಟಾ ಇಟ್ಕೊಂಡು ಫ್ರಂಟ್ಗೆ ಬರಬೇಕು ನಾಚ್ ಹಾಕಿರೋದು. ಯಾಕಂತಂದರೆ ಫ್ರಂಟ್ ಶೇಪ್ ಅಲ್ವಾ ಅದು, ಅದಕ್ಕೋಸ್ಕರ ಫ್ರಂಟ್ಗೆ ಈ ರೀತಿ ನಾಚ್ ಹಾಕಿರೋದು ಬರಬೇಕು. ಆ ರೀತಿ ಇಟ್ಕೊಂಡು ಆ ಕಡೆ ಸೈಡಿಂದ ಆ ಕಡೆಗೆ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಸ್ಲೀವ್ಸ್ ಬಂದು ಉಲ್ಟಾ ಇಟ್ಕೊಂಡಿದ್ದೀನಿ ಇದ್ರ ಮೇಲ್ಗಡೆ, ಈ ಕಡೆ ಸೈಡ್ದು ಈ ಕಡೆನೇ ಈ ರೀತಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಗೊನ್ನು ಮಾಡಬೇಡಿ, ಆವಾಗ ನಿಮಗೆ ಸ್ಲೀವ್ಸ್ ಹತ್ರ ಗೊನ್ನಾಗುತ್ತೆ. ಸ್ವಲ್ಪ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇದನ್ನು ಈ ರೀತಿ ಡಬಲ್ ಸ್ಟಿಚ್ ಹಾಕೋತಾ ಇದ್ದೀನಿ. ಡಬಲ್ ಸ್ಟಿಚ್ ಹಾಕೊಂಡಾದಮೇಲೆ ಈ ಸೈಡ್ ಕೂಡ ಅಷ್ಟೇ ನೋಡಿ ಈ ರೀತಿ ರೆಡಿ ಆಯಿತು. ಈ ಸೈಡ್ ಕೂಡ ಅಷ್ಟೇ ಫ್ರಂಟ್ ಶೇಪ್ ಬಂದು ಫ್ರಂಟ್ಗೆ ಬರಬೇಕು. ಈ ರೀತಿ ಸ್ಲೀವ್ಸ್ನ ಇಟ್ಕೊಂಡು ಫ್ರಂಟ್ ಶೇಪಲ್ಲಿ ನಾಚ್ ಹಾಕೊಂಡಿರ್ತೀವಿ ಅಲ್ವಾ, ಅದು ಕರೆಕ್ಟಾಗಿ ಅಲ್ಲಿಗೇ ಬರಬೇಕು. ಆ ರೀತಿ ನಾಚ್ ಹಾಕೊಳ್ಳಿ. ನಾಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಾಚ್ ಹಾಕಿರೋದು ಕರೆಕ್ಟಾಗಿ ಅಲ್ಲಿಗೆ ಬರಬೇಕು. ಆ ಕಡೆ ಸೈಡ್ದು ಇದನ್ನು ಕೂಡ ಅಷ್ಟೇ, ಆ ಕಡೆ ಸೈಡ್ದು ಆ ಕಡೆಗೆ ಸ್ಟಿಚ್ ಮಾಡ್ಕೊಳ್ಳಿ, ಈ ಕಡೆ ಸೈಡ್ದು ಈ ಕಡೆಗೆ ಸ್ಟಿಚ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ಎರಡೂ ಸೈಡ್ ಕೂಡ ಅಷ್ಟೇ ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಇದಾದ ನಂತರ ನಾನು ಪೈಪಿಂಗ್ ಹಾಕೋದನ್ನು ಹೇಗೆ ಅಂತಂದ್ಬಿಟ್ಟು ತುಂಬಾ ಈಸಿ ಮೆಥಡ್ನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಅಂತ. ಇವಾಗ ಇದನ್ನು ಸ್ಲೀವ್ಸ್ಗೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಹೀಗೆ ಡಬಲ್ ಸ್ಟಿಚ್ ಹಾಕೊಂಡಾದಮೇಲೆ ಇದು ರೆಡಿ ಆಯಿತು. ಎರಡೂ ಸ್ಲೀವ್ಸ್ ಕೂಡ ರೆಡಿ ಆಯಿತು. ಇವಾಗ ಎರಡೂ ಕೂಡ ಈ ರೀತಿ ಇಟ್ಕೊಂಡು ಒಂದು ಸಮ ಇದೆಯಾ ಅಂತ ನೋಡ್ಕೊಳ್ಳಿ. ಎಕ್ಸ್ಟ್ರಾ ಏನಾದರೂ ಇತ್ತು ಅಂತಂದರೆ ಕಟಿಂಗ್ ಮಾಡಿ ತೆಗೀರಿ. ಇದಾದ ನಂತರ ನಾವು 1 ಇಂಚು ಬಟ್ಟೆನ ತಗೋಬೇಕು. ನಾವು ಪೈಪಿಂಗ್ ಮಾಡೋದಕ್ಕೆ 1 ಇಂಚು ಬಟ್ಟೆನ ತಗೋಬೇಕು. ಈ ಪೈಪಿಂಗಲ್ಲಿ ಸುಮಾರು ರೀತಿ ಮಾಡ್ಬೋದು. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಎಲ್ಲ ರೀತಿ ಪೈಪಿಂಗ್ನು ಕೂಡ ಹೇಳ್ಕೊಡ್ತೀನಿ. ನೋಡಿ 1 ಇಂಚು ಬಟ್ಟೆನ ತಗೊಂಡಿದ್ದೀನಿ. ಇದು ಸ್ವಲ್ಪ ಚಿಕ್ಕದಾಯ್ತಲ್ವ, ಅದಕ್ಕೋಸ್ಕರ ಇನ್ನೊಂದು ಬಟ್ಟೆನ ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಡಬಲ್ ಸ್ಟಿಚ್ನ ಹಾಕ್ಕೊಳ್ಳಿ.
ಇದಾದಮೇಲೆ ಇವಾಗ ಇದನ್ನು ಉಕ್ಸ್ಪಟ್ಟಿ ಕಡೆ ಸೈಡು ನೋಡಿ ನಾನು ಒಂದು ಸಮನಾಗಿ ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಉಕ್ಸ್ಪಟ್ಟಿ ಕಡೆಯಿಂದ ಇವಾಗ ಪೈಪಿಂಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ 1/4 ಇಂಚಷ್ಟು ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಅದನ್ನು ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿ. ಸೊ ನಾವು ತಗೊಂಡಿರೋ 1 ಇಂಚಷ್ಟು ಬಟ್ಟೆನ 1/4 ಇಂಚಷ್ಟು ಫೋಲ್ಡಿಂಗ್ ಮಾಡಿಕೊಂಡು ಅದನ್ನೇ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಏನು ಮಾಡಿ ಹತ್ತಿರದಿಂದ ತೋರಿಸ್ತೀನಿ ಹೇಗೆ ಅಂತ. ನೋಡಿ ನಾವು ಫೋಲ್ಡಿಂಗ್ ಮಾಡಿರೋ ಅಂಥದ್ದನ್ನು ಉಕ್ಸ್ಪಟ್ಟಿ ಕಡೆಯಿಂದ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಡಿ, ಮೇಲ್ಗಡೆ ಇಟ್ಟು 1/4 ಇಂಚಷ್ಟು ಬಟ್ಟೆಯನ್ನು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. 1 ಇಂಚ್ ಬಟ್ಟೆನ ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಬೇಕು. ಫೋಲ್ಡಿಂಗ್ ಮಾಡಿ ಅದನ್ನು ಈ ರೀತಿ ಪೂರ್ತಿಯಾಗಿ ಎಲ್ಲ ಕಡೆಯೂ ಕೂಡ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಸೀದಾ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸಲ ಹೇಳ್ತಾಯಿದ್ದೀನಿ, ಉಲ್ಟಾ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಪೈಪಿಂಗ್ ಬರೋದಿಲ್ಲ. ಸೊ ಈ ರೀತಿ ಬ್ಲೌಸ್ ಸೀದಾ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಪೂರ್ತಿಯಾಗಿ ಎಲ್ಲನೂ ಕೂಡ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಮೇಯ್ನ್ ಇರೋದನ್ನು ಹೇಳ್ಬಿಟ್ಟು ಎಕ್ಸ್ಟ್ರಾ ಇರೋದನ್ನು ಲಾಸ್ಟಲ್ಲಿ 1/4 ಇಂಚಷ್ಟು ಬಟ್ಟೆನ ಮುಂದಕ್ಕೆ ಬಿಡಿ. ಈ ರೀತಿ ನೋಡಿ ಇದಿಷ್ಟು ಅಲ್ಲಿ ನಾನು ಬಿಟ್ಟಿದ್ದೀನಿ ಅಲ್ವಾ, ಆ ರೀತಿ. ಇವಾಗ ಎಕ್ಸ್ಟ್ರಾ ಇರೋವಂಥದ್ದನ್ನೆಲ್ಲ ಕಟಿಂಗ್ ಮಾಡ್ಕೊತಾ ಬರಬೇಕು. ಸೊ ಬ್ಲೌಸ್ ಕಟ್ ಮಾಡಿಬಿಟ್ಟಿರೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ, ಸೈಡಲ್ಲಿ ಮಾತ್ರ. ಇವಾಗ ಏನು ಮಾಡಬೇಕು ಅಂದರೆ ಇದನ್ನು ನಿಮಗೆ ಎಷ್ಟಕ್ಕೆ ಪೈಪಿಂಗ್ ಬೇಕು ಅಷ್ಟಕ್ಕೆ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನಾನು ತೋರಿಸ್ತೀನಿ ನೋಡಿ, ಇನ್ನೂ ಕೂಡ ಹತ್ತಿರದಿಂದ ಈ ರೀತಿ ಎಷ್ಟಕ್ಕೆ ನಮಗೆ ಪೈಪಿಂಗ್ ಬೇಕು ಆ ರೀತಿ ಫೋಲ್ಡ್ ಮಾಡ್ಕೋಬೇಕು. ನಾವು ಬಟ್ಟೆನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ನಿಮಗೆ ಎಷ್ಟಕ್ಕೆ ಪೈಪಿಂಗ್ ಬೇಕೋ ಅಷ್ಟಕ್ಕೆ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಬಟ್ಟೆನ ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಒಂದೊಂದು ಸ್ವಲ್ಪ ನಿಮಗೆ ಪೈಪಿಂಗ್ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಬಿಟ್ಟು ಅದ್ರ ಮೇಲ್ಗಡೆ ಈ ರೀತಿ ಸ್ಟಿಚ್ ಹಾಕೋಬೇಕು. ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ. ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ನೋಡಿ ಸ್ಟಿಚ್ ಮಾಡ್ತಾ ಹೇಗೆ ಅಂತ ಅಂದ್ಬಿಟ್ಟು. ನೋಡಿ ಈ ರೀತಿ ಬಟ್ಟೆ ಇರುತ್ತೆ ಅಲ್ವಾ, ಇದನ್ನು ನೀಟಾಗಿ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು ಅಷ್ಟೇ. ನಮಗೆ ಎಷ್ಟು ಸಣ್ಣ ಬೇಕು ಇಲ್ಲ ದಪ್ಪ ಬೇಕು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಈ ರೀತಿ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನೋಡಿ ಒಳಗಡೆ ಈ ರೀತಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಇದೇನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ನನಗೆ ಕೇಳಿ, ನಾನು ಬೇರೆ ಬಟ್ಟೆ ಪೀಸ್ನ ಹಾಕಿ ನಿಮಗೆ ತೋರಿಸ್ಕೊಡ್ತೀನಿ. ಯಾಕಂತಂದರೆ ಸೇಮ್ ಕಲರ್ ಇರೋದ್ರಿಂದ ನಿಮಗೆ ಅದು ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ ನನಗೆ. ಅದಕ್ಕೋಸ್ಕರ ಸೇಮ್ ಕಲರ್ ಇರೋದ್ರಿಂದ ಈ ರೀತಿ ನೋಡಿ 1/4 ಇಂಚಷ್ಟು ಬಟ್ಟೆ ಇದೆ ಅಲ್ವಾ, ಅದನ್ನು ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ಅಲ್ಲಿ ನಿಮಗೆ ಪೈಪಿಂಗ್ ಬರುತ್ತೆ. ಅಲ್ಲಿ ಪೈಪಿಂಗ್ ಹತ್ರ ಏನು ಮಾಡಿ ಅಂತಂದರೆ ಮೇಲ್ಗಡೆ ಹೊಲಿಗೆ ಹಾಕ್ಬೇಡಿ. ನಾವು ಎಲ್ಲಿ ಹೊಲಿಗೆನ ಹಾಕ್ಕೊಂಡಿರ್ತೀವಿ ಅಲ್ವಾ ಅಲ್ಲಿಗೆ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ನೋಡಿ ಈ ರೀತಿ ನಾನು ಅದಕ್ಕೆ ತುಂಬಾ ಸ್ಲೋ ಮಾಡಿ ತೋರಿಸ್ದೆ. ಇವಾಗ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಪ್ರತಿಯೊಂದನ್ನು ಕೂಡ ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ನೋಡಿ ಸಣ್ಣದಾಗಿ ಈ ರೀತಿ ಪೈಪಿಂಗ್ ಅನ್ನೋದು ರೆಡಿಯಾಗಿ ಬರ್ತಾ ಹೋಗುತ್ತೆ. ಸೊ ನಾನು ಬೇರೆ ಬಟ್ಟೆಯಲ್ಲೂ ಕೂಡ ಹಾಕಿ ತೋರಿಸ್ತೀನಿ, ಆವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಇದೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಒಳಗಡೆ ಫೋಲ್ಡ್ ಮಾಡಿ 1/4 ಇಂಚಷ್ಟು ಪೈಪಿಂಗ್ ಬರೋ ಥರ ಈ ರೀತಿ ಇಟ್ಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಒಂದೇ ಸಮ ಬರುತ್ತೆ, ಯಾಕಂತಂದರೆ ನೀವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಒಂದೇ ಸಮ ಬರುತ್ತೆ, ಇಲ್ಲ ಅಂತಂದರೆ ಬರೋದಿಲ್ಲ. ನೋಡಿ ರೀತಿ ಪೂರ್ತಿಯಾಗಿ ಎಲ್ಲನೂ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಸ್ವಲ್ಪ ಬಟ್ಟೆ ಇರುತ್ತೆ ಅಲ್ವಾ, ಅದನ್ನು ಒಳಗಡೆ ಸ್ಟಿಚ್ ಮಾಡಿಬಿಟ್ಟು ಈ ರೀತಿ ರಫ್ ಮಾಡಿ. ನೋಡಿ ಬ್ಯೂಟಿಫುಲ್ ಆಗಿರುವಂಥ ಪೈಪಿಂಗ್ ಅನ್ನೋದು ರೆಡಿ ಆಯಿತು. ಸೊ ನೋಡಿ ಪ್ರತಿಯೊಂದು ಕೂಡ ರೆಡಿ ಆದಮೇಲೆ ಇವಾಗ ಸೈಡ್ ಫಿಟ್ಟಿಂಗ್ನ ಮಾಡ್ಕೊಳ್ಳೋಣ. ಸೈಡ್ ಫಿಟ್ಟಿಂಗ್ಗೆ ಫಸ್ಟು ಬ್ಯಾಕ್ ಪಾರ್ಟಲ್ಲಿ ತಗೊಳ್ಳಿ. ಈ ರೀತಿ ಬ್ಯಾಕ್ ಪಾರ್ಟಲ್ಲಿ ತಗೊಂಡು ಅಲ್ಲೂ ಕೂಡ ಅಳತೆ ಬ್ಲೌಸಲ್ಲೂ ಕೂಡ ಬ್ಯಾಕ್ ಪಾರ್ಟ್ನ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಮಾರ್ಕ್ ಮಾಡಿದ್ದೀವಿ, ಅದೇ ಮಾರ್ಕ್ಗೆ ಬೇಕು ಅಂದರೂ ಹಾಕ್ಕೊಳ್ಳಿ, ಕರೆಕ್ಟಾಗಿ ಅದೇ ಮಾರ್ಕ್ ಬರುತ್ತೆ. ನೋಡಿ ಇಲ್ಲಿ ನಾವು ಸ್ಟಿಚ್ ಮಾಡುವಾಗ ಕಟಿಂಗ್ ಮಾಡುವಾಗ ಹಾಕ್ಕೊಂಡಿದ್ವಿ ಅಲ್ವಾ, ಅದೇ ಮಾರ್ಕ್ಗೆ ಬಂತು. ಅದೇ ಮಾರ್ಕಿಂಗ್ಗೆ ಹಾಕ್ಕೊಂಡು ಸೊ ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಕಾಜಾಪಟ್ಟಿ ಸೈಡನ್ನೇ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದೆರಡೂ ಸೇರಿಸಿ ಹಾಗೆಯೇ ಸ್ಲೀವ್ಸ್ ಹತ್ರ ಇದೆರಡೂ ಸೇರಿಸಿ ಒಂದು ಗುಂಡು ಪಿನ್ನ ಹಾಕ್ಕೊಂಡ್ಬಿಡಿ. ಆವಾಗ ನಿಮಗೆ ಸೈಡ್ ಫಿಟ್ಟಿಂಗ್ ಮಾಡೋದಕ್ಕೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೋಡಿ ಈ ರೀತಿ ಈ ಕಡೆ ಸೈಡ್ ಕೂಡ ಅಷ್ಟೇ ಅದೇ ರೀತಿ ಒಂದು ಪಿನ್ನ ಹಾಕ್ಕೊಂಡ್ಬಿಡಿ, ಆವಾಗ ನಿಮಗೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇದಾದ ನಂತರ ಸ್ಲೀವ್ಸ್ದು ಮುಂಭಾಗನ ಫಸ್ಟು ತಗೋಬೇಕು. ಮುಂಭಾಗ ಇರೋದನ್ನು ಮುಂಭಾಗದಲ್ಲಿ
ಉಕ್ಸ್ಪಟ್ಟಿ ಕಡೆ ಆದರೆ ಉಕ್ಸ್ಪಟ್ಟಿ ಕಡೆನೇ ತಗೊಳ್ಳಿ, ತೋಳು ಕಾಜಾಪಟ್ಟಿ ಸೈಡನ್ನೇ ತಗೊಳ್ಳಿ. ಈ ರೀತಿ ಮುಂಭಾಗನ ಮಾರ್ಕ್ ಮಾಡ್ಕೊಳ್ಳಿ, ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿಬಿಟ್ಟು ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಅದಾದ ನಂತರ ಭುಜದಿಂದ ಕಂಕ್ಳವರೆಗೂ ಕೂಡ ಈ ರೀತಿ ಇಟ್ಕೊಂಡು ಅಲ್ಲೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಎದೆ ಸುತ್ತಳತೆ ಹತ್ರ ನೋಡಿ ಕಾಜಾಪಟ್ಟಿ ಸೈಡು ಈ ರೀತಿ ಇದನ್ನು ಎರಡನ್ನೂ ಕೂಡ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ನಾವು ಡಾಟ್ ಪಾಯಿಂಟ್ ಹಿಡ್ದಿರ್ತೀವಲ್ವ ಅದನ್ನು ಟೈಟಾಗಿ ಎಳೆದಿಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಸೊ ಇದನ್ನೇ ಇವಾಗ ಸೇರಿಸ್ಕೊಳ್ತಾ ಹೋಗಿ. ನಾವು ಎಲ್ಲಿ ಅದು ಬೇಕು ಅಂತಂದರೆ ನೀವು ಲೈನ್ ಬೇಕಾದರೂ ಕೂಡ ಹಾಕೋಬೋದು, ಲೈನ್ ಬೇಕಂದ್ರೂ ಹಾಕ್ಕೊಂಡು ಸೇರಿಸ್ಕೊಳ್ತಾ ಹೋಗೋದು. ಸೊ ನೋಡಿ ಪ್ಲಸ್ ಮಾರ್ಕ್ ಬರಬೇಕು ನಮಗೆ, ಇಲ್ಲಿ ನೋಡಿದಾಗ ಪ್ಲಸ್ ಮಾರ್ಕ್ ಬರಬೇಕು. ಕೆಳಗಡೆ ಆ ಕಡೆ ಈ ಕಡೆ ಹೋಗಬಾರ್ದು ಬಟ್ಟೆ, ಆವಾಗ ನಿಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬಂದಿದೆ ಅಂತ. ಸೊ ಈ ಕಡೆ ಸೈಡ್ ಕೂಡ ಅಷ್ಟೇ ಅದೇ ರೀತಿ ಪಿನ್ನ ಹಾಕ್ಕೊಂಡ್ಬಿಡಿ ಫಸ್ಟು. ಅದನ್ನು ಈ ಕಡೆ ಸೈಡು ಕೂಡ ಅಷ್ಟೇ ಉಕ್ಸ್ಪಟ್ಟಿ ಕಡೆನೇ ನೋಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊಂಟ ಸುತ್ತಳತೆ ಆವಾಗ ನಿಮಗೆ ಪರ್ಫೆಕ್ಟಾಗಿ ಸಿಗುತ್ತೆ. ಸೊ ಅಲ್ಲೂ ಕೂಡ ಒಂದು ಮಾರ್ಕ್ ಮಾಡ್ಕೊಂಡಾದಮೇಲೆ ಇವಾಗ ಅದನ್ನು ಕೂಡ ಪೂರ್ತಿಯಾಗಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಇದನ್ನು ನೋಡಿ ಸ್ಲೀವ್ಸು ಉಕ್ಸ್ಪಟ್ಟಿ ಇದೆ ಅಂತಂದರೆ ಉಕ್ಸ್ಪಟ್ಟಿ ಕಡೆನೇ ಸ್ಲೀವ್ಸ್ದು ಮುಂಭಾಗನ ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ. ಅದಾದ ನಂತರ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಕಂಕ್ಳಿಂದ ಅದು ಕರೆಕ್ಟ್ ಬರಬೇಕು. ನೀವು ಭುಜದಿಂದ ಕಂಕ್ಳವರೆಗೂ ಕೂಡ ಮಾರ್ಕ್ ಮಾಡ್ತೀರಲ್ವ, ಅದಾದಮೇಲೆ ಉಕ್ಸ್ಪಟ್ಟಿಯಿಂದ ಕಂಕ್ಳವರೆಗೂ ಕೂಡ ಮಾರ್ಕ್ ಮಾಡಿರೋದು ಎರಡೂ ಕೂಡ ಸಮ ಬರಬೇಕು. ಆವಾಗ ಮಾತ್ರ ನಿಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಇದೆ ಅಂತ ಅರ್ಥ. ಸೊ ಇದಿಷ್ಟು ರೆಡಿ ಮಾಡಾದಮೇಲೆ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ. ಸೊ ಇದನ್ನು ಫಿಟ್ಟಿಂಗ್ ಮಾಡಿಕೊಂಡು ಒಂದೊಂದೇ ಹೊಲಿಗೆಗೆ ಬಿಟ್ಬಿಡಬೇಡಿ, ನಾನು ಒಂದು ಹೊಲಿಗೆ ಹಾಕ್ತೆ ಅಂತ ಅಂದ್ಬಿಟ್ಟು. ಸೊ ಇದಕ್ಕೆ ನೀವು 4 ಹೊಲಿಗೆನಾದರೂ ಹಾಕೋಬೋದು, ಇಲ್ಲಾಂತಂದರೆ 3 ಹೊಲಿಗೆನಾದರೂ ಹಾಕೋಬೋದು. ಆ ರೀತಿ ಹೊಲಿಗೆನ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಸೊ ನಾನು ವೀಡಿಯೋ ಲೆಂತಿ ಆಗುತ್ತೆ ಅಂತ ಒಂದು ಹೊಲಿಗೆನ ಹಾಕಿದ್ದೀನಿ. ಇದು ರೆಡಿ ಆಯಿತು. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಇನ್ನೊಂದು ಸಲ ಬೇಕು ಅಂತಂದರೆ ನಿಮಗೆ ಹೇಳ್ಕೊಡ್ತೀನಿ. ಹಾಗೆಯೇ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.